ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಹಗಲು ಮತ್ತು ರಾತ್ರಿಯ ಅವಧಿಯ ವ್ಯತ್ಯಾಸವು ಒಬ್ಬರು ಡ್ಯಾಶ್ನಿಂದ ಡ್ಯಾಶ್ಗೆ ಚಲಿಸುವಾಗ ಹೆಚ್ಚಾಗುತ್ತದೆ ಅಂತ ಕೊಟ್ಟಿದ್ದಾರೆ. ಸಮಭಾಜಕ ಧ್ರುವಗಳು ಅಂತ ಇದೆ, ಧ್ರುವಗಳು ಸಮಭಾಜಕ ಅಂತ ಇದೆ, ಕರ್ಕಾಟಕದ ಟ್ರಾಫಿಕ್ ಅಂತ ಇದೆ, ಸಮಭಾಜಕ ಅಂತ ಇದೆ, ಕರ್ಕಾಟಕ ಸಂಕ್ರಾಂತಿ ಮಕರ ಸಂಕ್ರಾಂತಿ ಅಂತ ಇದೆ. ಹಗಲು ಮತ್ತು ರಾತ್ರಿಯ ಅವಧಿಯ ವ್ಯತ್ಯಾಸವು ಒಬ್ಬರು ಸಮಭಾಜಕದಿಂದ ಧ್ರುವಗಳ ಕಡೆಗೆ ಚಲಿಸುವಾಗ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದಾಗಿದೆ. ವಿವರಣೆ: ಭೂಮಿಯ ಮೇಲೆ ಹಗಲು ಮತ್ತು ರಾತ್ರಿಯ ಅವಧಿಯ ವ್ಯತ್ಯಾಸವು ನಾವು ಸಮಭಾಜಕ ವೃತ್ತದಿಂದ ದೂರ ಸರಿದು ಧ್ರುವಗಳ ಕಡೆಗೆ ಚಲಿಸಿದಂತೆ ಹೆಚ್ಚಾಗುತ್ತಾ ಹೋಗುತ್ತದೆ. ಇದಕ್ಕೆ ಪ್ರಮುಖ ಕಾರಣಗಳು: ಸಮಭಾಜಕ ವೃತ್ತದಲ್ಲಿ ಇಲ್ಲಿ ವರ್ಷವಿಡೀ ಸೂರ್ಯನ ಕಿರಣಗಳು ಹೆಚ್ಚು ಕಡಿಮೆ ನೇರವಾಗಿ ಬೀಳುವುದರಿಂದ ಹಗಲು ಮತ್ತು ರಾತ್ರಿಯ ಅವಧಿಯು ಸರಿಸುಮಾರು ಸಮನಾಗಿರುತ್ತದೆ, ತಲಾ 12 ಗಂಟೆಗಳು ಅಂತ ಹೇಳ್ಬೋದಾಗಿದೆ. ಇಲ್ಲಿ ವ್ಯತ್ಯಾಸವು ತೀರಾ ಕಡಿಮೆಯಾಗಿರುತ್ತದೆ. ಧ್ರುವಗಳ ಕಡೆಗೆ ಚಲಿಸಿದಂತೆ ಭೂಮಿಯು ತನ್ನ ಅಕ್ಷದಲ್ಲಿ 23.5 ಡಿಗ್ರಿ ವಾಲಿರುವುದರಿಂದ ನಾವು ಧ್ರುವಗಳ ಕಡೆಗೆ ಹೋದಂತೆ ಸೂರ್ಯನ ಕಿರಣಗಳು ಬೀಳುವ ಕೋನವು ಬದಲಾಗುತ್ತಾ ಹೋಗುತ್ತದೆ. ಇದರಿಂದ ಹಗಲು ಮತ್ತು ರಾತ್ರಿಯ ಅವಧಿಯಲ್ಲಿ ದೊಡ್ಡ ವ್ಯತ್ಯಾಸಗಳು ಕಂಡುಬರುತ್ತದೆ. ಧ್ರುವ ಪ್ರದೇಶಗಳಲ್ಲಿ ಇಲ್ಲಿ ವ್ಯತ್ಯಾಸವು ಎಷ್ಟು ಹೆಚ್ಚಿರುತ್ತದೆ ಎಂದರೆ, ಬೇಸಿಗೆಯಲ್ಲಿ ಸೂರ್ಯ 6 ತಿಂಗಳ ಕಾಲ ಮುಳುಗುವುದೇ ಇಲ್ಲ ಮತ್ತು ಚಳಿಗಾಲದಲ್ಲಿ 6 ತಿಂಗಳ ಕಾಲ ಉದಯಿಸುವುದೇ ಇಲ್ಲ. ಮುಂದಿನ ಕ್ವಶನ್ ನೋಡೋದಾದರೆ, ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವ ಪರ್ವತ ಶ್ರೇಣಿ ಯಾವುದು? ನೀಲಗಿರಿ ಶ್ರೇಣಿನ, ಇಲ್ಲ ಅಣ್ಣಾಮಲೈ ಶ್ರೇಣಿನ, ಇಲ್ಲ ನಲಮಲೈ ಶ್ರೇಣಿನ, ಇಲ್ಲ ಕಾರ್ಡಮಮ್ ಶ್ರೇಣಿನ? ಭಾರತದ ದಕ್ಷಿಣದ ತುತ್ತ ತುದಿಯಲ್ಲಿರುವ ಪರ್ವತ ಶ್ರೇಣಿಯು ಕಾರ್ಡಮಮ್ ಪರ್ವತ ಶ್ರೇಣಿಯಾಗಿದೆ ಅಂತ ಹೇಳ್ಬೋದು. ವಿವರಣೆ: ಭಾರತದ ಭೂಪಟವನ್ನು ಗಮನಿಸಿದರೆ ಭೌಗೋಳಿಕವಾಗಿ ಅತ್ಯಂತ ದಕ್ಷಿಣಕ್ಕೆ ಕಂಡುಬರುವ ಪರ್ವತ ಶ್ರೇಣಿ ಕಾರ್ಡಮಮ್ ಪರ್ವತ ಶ್ರೇಣಿಯಾಗಿದೆ. ಇದನ್ನು ಕನ್ನಡದಲ್ಲಿ ಏಲಕ್ಕಿ ಬೆಟ್ಟ ಎಂದು ಕರೆಯಲಾಗುತ್ತದೆ. ಇದರ ಪ್ರಮುಖ ಅಂಶಗಳನ್ನು ನೋಡೋದಾದರೆ, ಇದರ ಸ್ಥಾನ: ಇದು ಕೇರಳ ಮತ್ತು ತಮಿಳುನಾಡು ರಾಜ್ಯಗಳ ಗಡಿಯಲ್ಲಿದೆ. ಇದು ಪಶ್ಚಿಮ ಘಟ್ಟಗಳ ದಕ್ಷಿಣ ಭಾಗದಲ್ಲಿ ವಿಸ್ತರಣೆಯಾಗಿದೆ ಅಂತ ಹೇಳ್ಬೋದು. ಹೆಸರಿನ ಹಿನ್ನೆಲೆ: ಇಲ್ಲಿ ಏಲಕ್ಕಿ, ಮೆಣಸು ಮತ್ತು ಕಾಫಿ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆಯುವುದರಿಂದ ಇದಕ್ಕೆ ಈ ಹೆಸರು ಬಂದಿದೆ ಅಂತ ಹೇಳ್ಬೋದು. ಎತ್ತರ: ಈ ಶ್ರೇಣಿಯು ಅಣ್ಣಾಮಲೈ ಬೆಟ್ಟಗಳ ದಕ್ಷಿಣಕ್ಕೆ ಮತ್ತು ಪಳನಿ ಬೆಟ್ಟಗಳ ಆಗ್ನೇಯಕ್ಕೆ ನೆಲೆಸಿದೆ. ಇತರ ಆಯ್ಕೆಗಳ ಬಗ್ಗೆ ಮಾಹಿತಿ: ನೀಲಗಿರಿ ಶ್ರೇಣಿ: ಇದು ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುವ ಸ್ಥಳವಾಗಿದೆ. ಇದರ ಎತ್ತರದ ಶಿಖರ ದೊಡ್ಡ ಬೆಟ್ಟವಾಗಿದೆ ಅಂತ ಹೇಳ್ಬೋದು. ಅಣ್ಣಾಮಲೈ ಶ್ರೇಣಿ: ಇದು ನೀಲಗಿರಿ ಬೆಟ್ಟಗಳ ದಕ್ಷಿಣಕ್ಕಿದೆ. ದಕ್ಷಿಣ ಭಾರತದ ಅತ್ಯಂತ ಎತ್ತರದ ಶಿಖರವಾದ ಅನೈಮುಡಿ ಈ ಶ್ರೇಣಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ನಲಮಲೈ ಶ್ರೇಣಿ: ಇದು ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳಲ್ಲಿ ಕಂಡುಬರುವ
ಪೂರ್ವಘಟ್ಟಗಳ ಭಾಗವಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಕೆಳಗಿನ ಯಾವ ನಗರವು ಗಂಗಾ ನದಿಯ ದಡದಲ್ಲಿ ಇಲ್ಲ? ವಾರಣಾಸಿನ, ಇಲ್ಲ ಪ್ರಯಾಗ್ರಾಜ, ಇಲ್ಲ ಮಥುರನ, ಇಲ್ಲ ಹರಿದ್ವಾರನ? ಮಥುರಾ ನಗರವು ಗಂಗಾ ನದಿಯ ದಡದಲ್ಲಿ ಇಲ್ಲ. ವಿವರಣೆ: ಮಥುರಾ ನಗರವು ಗಂಗಾ ನದಿಯ ದಡದಲ್ಲಿಲ್ಲ, ಬದಲಾಗಿ ಇದು ಯಮುನಾ ನದಿಯ ದಡದಲ್ಲಿದೆ. ನದಿಗಳ ದಡದಲ್ಲಿರುವ ಪ್ರಮುಖ ನಗರಗಳು: ಗಂಗಾ ನದಿಯ ದಡದಲ್ಲಿರುವ ನಗರಗಳು: ವಾರಣಾಸಿ, ಪ್ರಯಾಗ್ರಾಜ್, ಇದು ಗಂಗಾ ಯಮುನಾ ಸಂಗಮವಾಗಿದೆ. ಹರಿದ್ವಾರ, ಕಾನ್ಪುರ ಮತ್ತು ಪಾಟ್ನಾ ಈ ಗಂಗಾ ನದಿಯ ದಡದಲ್ಲಿರುವ ನಗರಗಳಾಗಿವೆ. ಯಮುನಾ ನದಿಯ ದಡದಲ್ಲಿರುವ ನಗರಗಳು: ಮಥುರಾ, ಆಗ್ರಾ, ದೆಹಲಿ ಮತ್ತು ಪ್ರಯಾಗ್ರಾಜ್ಗಳಾಗಿವೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್ ನೋಡೋದಾದ್ರೆ, ಬರ್ಕಣ ಫಾಲ್ಸ್ ಯಾವ ನದಿಯಲ್ಲಿದೆ? ಕಾವೇರಿನ, ಇಲ್ಲ ಸೀತನ, ಇಲ್ಲ ಅಘನಾಶಿನಿನ, ಇಲ್ಲ ಮಹಾನದಿನ? ಬರ್ಕಣ ಫಾಲ್ಸ್ ಸೀತಾ ನದಿಯಲ್ಲಿದೆ ಅಂತ ಹೇಳ್ಬೋದಾಗಿದೆ. ವಿವರಣೆ: ಬರ್ಕಣ ಫಾಲ್ಸ್ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಆಗುಂಬೆ ಬಳಿ ಇರುವ ಸುಂದರವಾದ ಜಲಪಾತವಾಗಿದೆ. ಇದು ಸೀತಾ ನದಿಯಿಂದ ಉಂಟಾಗುತ್ತದೆ. ಇದರ ಪ್ರಮುಖ ಅಂಶಗಳು: ಇದರ ಸ್ಥಾನ: ಇದು ಪಶ್ಚಿಮ ಘಟ್ಟಗಳ ಮಡಿಲಲ್ಲಿದ್ದು ಆಗುಂಬೆಯಿಂದ ಸುಮಾರು 10 ಕಿಲೋಮೀಟರ್ ದೂರದಲ್ಲಿದೆ. ಎತ್ತರ: ಇದು ಸುಮಾರು 850 ಅಡಿಗಳಷ್ಟು ಎತ್ತರದಿಂದ ಧುಮುಕುತ್ತದೆ. ಇದು ಭಾರತದ ಅತಿ ಎತ್ತರದ ಜಲಪಾತಗಳಲ್ಲಿ ಒಂದಾಗಿದೆ. ಹೆಸರಿನ ಹಿನ್ನೆಲೆ: ಬರ್ಕ್ ಎಂದರೆ ಈ ಭಾಗದಲ್ಲಿ ಕಂಡುಬರುವ ಒಂದು ಜಾತಿಯ ಜಿಂಕೆ. ಈ ಜಿಂಕೆಗಳು ಇಲ್ಲಿ ಹೆಚ್ಚಾಗಿ ಕಂಡುಬರುವುದರಿಂದ ಇದಕ್ಕೆ ಬರ್ಕಣ ಎಂಬ ಹೆಸರು ಬಂದಿದೆ. ಜಲವಿದ್ಯುತ್: ಸೀತಾ ನದಿಯು ಪಶ್ಚಿಮಕ್ಕೆ ಹರಿಯುವ ಪ್ರಮುಖ ನದಿಯಾಗಿದ್ದು, ಮಳೆಗಾಲದಲ್ಲಿ ಈ ಜಲಪಾತವು ಅತ್ಯಂತ ಭೋರ್ಗರೆಯುತ್ತ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಅಂತ ಹೇಳ್ಬೋದು. ಕರ್ನಾಟಕದ ಇತರ ಪ್ರಮುಖ ಜಲಪಾತಗಳು ಮತ್ತು ನದಿಗಳು: ಜಲಪಾತ: ಜೋಗ ಜಲಪಾತ. ನದಿ: ಶರಾವತಿ, ಇದು ಶಿವಮೊಗ್ಗ ಜಿಲ್ಲೆಯಲ್ಲಿದೆ. ಗಗನಚುಕ್ಕಿ ಭರಚುಕ್ಕಿ ಕಾವೇರಿ ನದಿಯಾಗಿದೆ. ಇದು ಮಂಡ್ಯ ಚಾಮರಾಜನಗರ ಅಂತ ಹೇಳ್ಬೋದಾಗಿದೆ. ಉಂಚಳ್ಳಿ ಜಲಪಾತ: ಅಘನಾಶಿನಿ ನದಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿದೆ. ಅಬ್ಬೆ ಜಲಪಾತ: ಕಾವೇರಿಯ ಉಪನದಿ, ಕೊಡಗು ಜಿಲ್ಲೆಯಲ್ಲಿದೆ.